ಇದನ್ನು ಕೂಡ ಉಲ್ಲೇಖಿಸಿದ್ದಾರೆ ಯತ್ನಾಳ್. 5 ಪುಟಗಳ ವಿವರವಾದಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ನೋಟಿಸ್ಗೆಲ್ಲ ಉತ್ತರ ಕೊಡೋದಕ್ಕೆ ಸಮಯ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಈಗ ಕೊನೆಗೂ ಕೂಡ ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರೆ. 5 ಪುಟಗಳ ವಿವರವಾದಂತಹ ಉತ್ತರ. ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಯತ್ನಾಳ್? ವೀಣಾ, ಯತ್ನಾಳ್ ಈ ಬಾರಿ ಉಚ್ಚಾಟನೆ ಆಗೇ ಬಿಡ್ತಾರಾ ಎನ್ನುವಷ್ಟರ ಮಟ್ಟಿಗಿನ ಚರ್ಚೆಗಳಾಗಿದ್ವು. ಯಾಕೆಂದರೆ ಡಿಸೆಂಬರಲ್ಲಿ ಅವರಿಗೆ ಒಂದು ನೋಟಿಸನ್ನು ಕೊಡಲಾಗಿತ್ತು. ಅದಾದ 2 ತಿಂಗಳಲ್ಲಿ ಇನ್ನೊಂದು ನೋಟಿಸನ್ನು ಕೊಟ್ಟು 72 ಗಂಟೆಗಳ ಸಮಯಾವಕಾಶವನ್ನು ಕೊಟ್ಟಿದ್ದರು. ಯತ್ನಾಳ್ ಅವರು 72 ಗಂಟೆಗಳ ಒಳಗಾಗಿಯೇ ಉತ್ತರವನ್ನು ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿಗಳು ಅವರ ಮೂಲಗಳಿಂದ, ಆ ಬಣದ ಮೂಲಗಳಿಂದ ಬರ್ತಾ ಇದ್ದಾವೆ. ಯತ್ನಾಳ್ ಅವರಿಗೆ ವಿಜಯಪುರದಲ್ಲಿ ಪಾಲಿಕೆ ಚುನಾವಣೆಯಲ್ಲಿ ಬ್ಯುಸಿ ಇದ್ದರು 2 ದಿನಗಳ ಕಾಲ. ನಂತರದಲ್ಲಿ ಆ 72 ಗಂಟೆ ಅವಧಿ ಮುಕ್ತಾಯದ ಒಳಗಾಗಿಯೇ ಯತ್ನಾಳ್ ಅವರು ಹೈಕಮಾಂಡ್ಗೆ ಹೈಕಮಾಂಡ್ನಿಂದ ಬಂದಂಥ ನೋಟಿಸ್ಗೆ ಉತ್ತರವನ್ನು ಕೂಡ ಕೊಟ್ಟಿರುವಂಥ ಮಾಹಿತಿಗಳು ಈಗ ಬರ್ತಾ ಇದೆ. ಪ್ರಮುಖವಾಗಿ ಯತ್ನಾಳ್ ಅವರಿಗೆ ಈ ಹಿಂದೆ ಕೂಡ ನೋಟಿಸನ್ನು ಕೊಟ್ಟಾಗಲೂ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ರಾಜ್ಯ BJPಯಲ್ಲಿ ಹೊಂದಾಣಿಕೆ ರಾಜಕೀಯ ಇರಬಹುದು, ಸ್ವಜನ ಪಕ್ಷಪಾತ ಇರಬಹುದು, ನರೇಂದ್ರ ಮೋದಿ ಅವರು ಹೋದಲ್ಲಿ ಬಂದಲ್ಲಿ ಕುಟುಂಬ ರಾಜಕಾರಣ ಎನ್ನುವಂಥ ಮಾತುಗಳನ್ನು, ಭಾಷಣಗಳನ್ನು ಮಾಡ್ತಾರೆ. ಆದರೆ ರಾಜ್ಯ BJPಯಲ್ಲಿ ಕುಟುಂಬ ರಾಜಕಾರಣ ಇದೆ. ಜೊತೆಗೆ ವಿಪಕ್ಷವಾಗಿ ಕಾಂಗ್ರೆಸ್ ಅನೇಕ ರೀತಿಯ ತಪ್ಪುಗಳನ್ನು ಮಾಡ್ತಾ ಇದೆ. ಅದು ಮೂಡ ಪ್ರಕರಣದಲ್ಲಿ ಒಂದು ಹೋರಾಟವನ್ನು ಹೊರತುಪಡಿಸಿದರೆ ಇನ್ನುಳಿದಂತೆ ಹಿಂದೂಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಾಯಕರುಗಳು ಕೂಡ ಮಾತನಾಡ್ತಾ ಇಲ್ಲ ಅನ್ನುವಂಥ ಹೇಳಿಕೆ ಇರಬಹುದು. ಹಾಗೆಯೇ ರಾಜ್ಯ ಸರ್ಕಾರದಲ್ಲಿ ಆಗಿರುವಂಥ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಕುಂಠಿತ ಆಗಿರೋದಿರ್ಬೋದು. ಇದು ಯಾವ ಪ್ರಕರಣವನ್ನು ಕೂಡ ಕೈಗೆತ್ತಿಕೊಂಡು ಒಂದು ಹೋರಾಟವನ್ನು ಮಾಡುವಲ್ಲಿ ರಾಜ್ಯ BJP ವಿಫಲವಾಗಿದೆ. ಹೀಗಾಗಿ ನಾವು ಅದರ ವಿರುದ್ಧ ಧ್ವನಿಯನ್ನು ಎತ್ತಾ ಇದ್ದೇವೆ. ಜೊತೆಗೆ ನಾವು ಈಗ ಮಾಡ್ತಾ ಇರುವಂಥ ಬಂಡಾಯ ಏನಿದೆ ಅಥವಾ ನಾವು ಅದರ ವಿರುದ್ಧ ಏನು ಹೋಗ್ತಾ ಇದ್ದೀವಿ, ಇದು ಪಕ್ಷ ವಿರೋಧಿ ಚಟುವಟಿಕೆಯಲ್ಲ. ಪಕ್ಷ ಸುಧಾರಿಸಬೇಕು, ಪಕ್ಷದಲ್ಲಾಗಿರುವಂಥ ಕಾರ್ಯಕರ್ತರಿಗಾಗಿರುವಂಥ ನೋವನ್ನು ಸರಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಧ್ವನಿಯನ್ನು ಎತ್ತಿದೆ ಎನ್ನುವಂಥ ಈ ಎಲ್ಲ ವಿಚಾರಗಳನ್ನು ಒಳಗೊಂಡಿದೆ. ಯತ್ನಾಳ್ ಈಗ ಹೈಕಮಾಂಡ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಬಹುಶಃ ಯತ್ನಾಳ್ ಅವರು ಕಳೆದ 72 ಗಂಟೆಯಲ್ಲಿ ಉತ್ತರವನ್ನು ಕೊಡಬೇಕು ಏನು ಷರತ್ತನ್ನು ಹೈಕಮಾಂಡ್ ಹಾಕಿತ್ತು, ಅಲ್ಲಿಂದ ಇಲ್ಲಿವರೆಗೆ ಗಮನಿಸಿ ನೋಡಿ ವೀಣಾ, ಯತ್ನಾಳ್ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಮೊನ್ನೆ ಯತ್ನಾಳ್ ಅವರು ಪಾಲಿಕೆ ಚುನಾವಣೆಯಲ್ಲಿ, ವಿಜಯಪುರದ ಪಾಲಿಕೆ ಚುನಾವಣೆಯಲ್ಲಿ ಭಾಗಿಯಾಗಿದ್ದರು. ಮಾಧ್ಯಮದವರನ್ನು ಮಾತನಾಡಿಸಬೇಕು ಅಂತ ಪ್ರಯತ್ನವನ್ನು ಕೂಡ ಮಾಡಿದಾಗ ಅವರು ಅದಕ್ಕೆ ಉತ್ತರವನ್ನು ಕೊಟ್ಟಿರಲಿಲ್ಲ. ಇಲ್ಲಿಯ ತನಕ ಅವರು ಈ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡೋದನ್ನು ಸ್ಟಾಪ್ ಮಾಡಿದ್ದಾರೆ. ಯಾವುದೇ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ತನ್ನ ಬೇಸರವನ್ನು, ತನ್ನ ಅಸಮಾಧಾನವನ್ನು ಹೇಳ್ಕೊಳ್ತಾ ಇಲ್ಲ. ಹೀಗಾಗಿ ಯತ್ನಾಳ್ ಅವರು ಹೈಕಮಾಂಡ್ಗೆ ಕೇಳಿದಂಥ ಪ್ರಶ್ನೆಗಳಿಗೆ ಕೊಟ್ಟಂಥ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಮುಂದಿನ ಹೋರಾಟ ಏನು? ಯಾಕೆಂದರೆ 20ನೇ ತಾರೀಕು ಮತ್ತೆ ಸಭೆಯನ್ನು ಕರೆಯಲಾಗಿದೆ. ಬೆಂಗಳೂರಿನಲ್ಲಿ ಸಭೆಯನ್ನು ನಡೆಸ್ತಾರೆ. ಅದರಲ್ಲಿ ಅರವಿಂದ್ ಲಿಂಬಾವಳಿ ಸೇರಿದಂತೆ ಯತ್ನಾಳ್ ಬಣದ ಎಲ್ಲ ಸದಸ್ಯರು ಭಾಗಿಯಾಗ್ತಾರೆ. ಮುಂದೆ ಯಾವ ರೀತಿ ಇರಬೇಕು, ಒಂದು ವೇಳೆ ಹೈಕಮಾಂಡ್ಗೆ ಕೊಟ್ಟಿರುವಂಥ ನೋಟಿಸು ಆ ಉತ್ತರಕ್ಕೆ ಹೈಕಮಾಂಡ್ ತೃಪ್ತಿ ಆಗದೇ ಯತ್ನಾಳ್ ಮೇಲೆ ಏನಾದರೂ ಕ್ರಮವನ್ನು ಕೈಗೊಂಡ್ರೆ ತಮ್ಮ ನಿಲುವು ಯಾವುದೇ ರೀತಿ ಇರಬೇಕು, ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ತಮ್ಮ ಅಜೆಂಡಾದಲ್ಲಿ ಅಥವಾ ತಮ್ಮ ನಿಲುವಿನಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅಥವಾ ಇಲ್ಲ ನಾವು ಮಾಡುವ ಹೈಕಮಾಂಡ್ ಕೊಟ್ಟಂತಹ ನೋಟಿಸ್ಗೇನೋ ಉತ್ತರ ಕೊಟ್ಟಿದ್ದಾರೆ. ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಒಂದ್ ಕಡೆ ಕಳೆದ ಬಾರಿಯೂ ಕೂಡ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಉತ್ತರ ಕೊಡ್ತಾರೆ, ಹೌದು. ಅದಾದ ನಂತರ ಅವರ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ನಿರಂತರವಾಗಿ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾನೆ ಬರ್ತಾ ಇದ್ದಾರೆ. ಸೊ ಈ ಬಾರಿಯೂ ಕೂಡ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಅವರ ನಿಲುವಿನಲ್ಲಿ ಬದಲಾಗುತ್ತೆ ಅನ್ನುವಂತಹ ಏನಾದರೂ ಸೂಚನೆಗಳು ಸಿಗ್ಬೇಕಲ್ವಾ? ಈಗ ನಮಗೆ ವೀಣಾ ಮೂಲಗಳಿಂದ ತಿಳಿದು ಬಂದಿರುವ ಮಾಹಿತಿಯ ಪ್ರಕಾರ ಅವರು 5-6 ವಿಚಾರಗಳನ್ನು ಪ್ರಮುಖವಾಗಿ ಪ್ರಸ್ತಾಪವನ್ನು ಮಾಡಿ ಹೈಕಮಾಂಡ್ನ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಆ ಉತ್ತರದಲ್ಲಿ ತಾನು ಕಾಂಪ್ರಮೈಸ್ ಆಗ್ತಾನೆ, ತಾನು ಸರಿ ಆಗ್ತಾನೆ, ತಾನು ಮಾತನಾಡೋದು ಹೇಳುವಂಥ ಹೇಳಿಕೆಯ ಬದಲಾಗಿ ರಾಜ್ಯ BJPಯಲ್ಲಿ ಯಾವ್ಯಾವ ರೀತಿಯಲ್ಲಿ ಸಂಘಟನೆಯಲ್ಲಿ ವಿಫಲವಾಗಿರುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರೋದಿರ್ಬೋದು. ಅದೇ ರೀತಿ ಕುಟುಂಬ ರಾಜಕಾರಣ, ಹೀಗೆ ತನ್ನ ಹಳೆಯ ಶೈಲಿಯಲ್ಲಿ ಅವರು ಮಾಧ್ಯಮಗಳಿಗೆ ಯಾವ ರೀತಿ ಮಾತನಾಡ್ತಾ ಇದ್ರು ಅದಕ್ಕೆ ಸಮರ್ಥನೀಯವಾಗಿ ಹೈಕಮಾಂಡ್ ಕೂಡ ಉತ್ತರವನ್ನು ಕೊಟ್ಟಂತೆ ಕಾಣ್ತಾ ಇದೆ. ಹೀಗಾಗಿ ಅವರು ಉತ್ತರದಲ್ಲಿ ಇರುವಂಥ ಅಂಶಗಳನ್ನು ಗಮನಿಸಿದರೆ ಯತ್ನಾಳ್ ಅವರು ತನ್ನ ನಿಲುವಿನಲ್ಲಿ ಅಥವಾ ತಾನಿಟ್ಟ ಹೆಜ್ಜೆಯನ್ನು ಹಿಂದೆ ಇಡೋದಿಲ್ಲ ಹೇಳುವಂಥದ್ದನ್ನು ಪರೋಕ್ಷವಾಗಿ ಮತ್ತು ತನ್ನ ಉತ್ತರದಲ್ಲಿ ಸ್ಪಷ್ಟಪಡಿಸಿದಂತೆ ಕಾಣ್ತಾ ಇದೆ. ಹೀಗಾಗಿ ಹೈಕಮಾಂಡ್ ಏನು ಮಾಡುತ್ತೆ ಹೇಳೋದನ್ನು ಕಾದು ನೋಡಬೇಕು. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, 20ನೇ ತಾರೀಕು ಬೆಂಗಳೂರಿನಲ್ಲಿ ಸಭೆಯನ್ನು ಕರೆಯಲಾಗಿದೆ. ಸಭೆಯಲ್ಲಿ ಮತ್ತೊಮ್ಮೆ ಚರ್ಚೆಯನ್ನು ಮಾಡ್ತಾರೆ. ನಾವು ಯಾವ ಹೋರಾಟವನ್ನು ಮುಂದೆ ಮಾಡಬೇಕು ಮತ್ತು ತಮ್ಮ ನಿಲುವಿನಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಾ
ಮತ್ತು ಯತ್ನಾಳಿಗೆ ನೋಟಿಸನ್ನು ಕೊಟ್ಟಿರೋದ್ರಿಂದ ಇನ್ನುಳಿದ ನಾಯಕರುಗಳು ಸಮಾಧಾನ ಆಗ್ತಾರಾ, ನಾವು ಸೈಲೆಂಟ್ ಆದರೆ ನಮ್ಮ ಹೋರಾಟಕ್ಕೆ ಎಲ್ಲಿ ಬೆಲೆ ಬರುತ್ತೆ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳು ಕಾರ್ಯಕರ್ತರ ನಾಳೆ ಮಾಡ್ಬೋದು. ಯಾಕೆಂದರೆ ಇವತ್ತು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ಹೇಳುವಂಥದ್ದನ್ನು ಒಂದು ಬಣ ಹೇಳ್ತಾ ಇದೆ ಸರಿ, ಇನ್ನೊಂದು ಕಡೆ ಅದೇ ರೀತಿಯಲ್ಲಿ ಯತ್ನಾಳ್ ಅವರು ಮಾತಾಡ್ತಿರುವಂಥ ರೀತಿ ಸರಿಯಾಗಿದೆ ಅನ್ನುವಂಥ ಮಾತುಗಳನ್ನು ಅವರ ಕಾರ್ಯಕರ್ತರು ತಮ್ಮ ವೇದಿಕೆಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ಗೆ ಎರಡೂ ಬಣದ ವರ್ಷನ್ಗಳು ಗೊತ್ತಿದೆ. ಒಂದು ಕಡೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ಹೇಳುವಂಥ ಒಂದು ಗಟ್ಟಿಯಾದ ವಾದವನ್ನು ವಿಜೇಂದ್ರ ಬಣದವರು ಮಾಡ್ತಾ ಇದ್ದರೆ, ಇಲ್ಲ ಯತ್ನಾಳ್ ಅವರು ಮಾಡ್ತಾ ಇರೋ ಸರಿ ಇದೆ ಅನ್ನೋದನ್ನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಆಯಾ ಸಂದರ್ಭದಲ್ಲಿ ತಟಸ್ಥ ಬಣದ ಪ್ರಮುಖ ಹಿರಿಯ ನಾಯಕರುಗಳು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಯತ್ನಾಳ್ ಬಾಕ್ಸ್ ವಿರುದ್ಧದ ಹೋರಾಟವನ್ನು ಮಾಡಿದ್ದು ಸರಿಯಾಗಿದೆ, ಅವರು ಮಾತಾಡ್ತಾ ಇರುವಂಥದ್ದು ಪಾರ್ಟಿ ಇಂಟರ್ನಲ್ ವಿಷಯ, ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ, ಅವರು ಮಾತಾಡ್ತಾ ಇದ್ದಾರೆ. ಹೀಗೆ ಯತ್ನಾಳ್ ಅವರನ್ನು ಸಮರ್ಥನೀಯವಾಗಿ ಅಥವಾ ಸಮರ್ಥನೆಯನ್ನು ಮಾಡಿಕೊಳ್ಳುವ ರೀತಿಯಲ್ಲಿ ಬಿಜೆಪಿ ಅನೇಕ ಹಿರಿಯ ನಾಯಕರುಗಳು ಕೂಡ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ಇದರ ಮಧ್ಯೆ ಸೋಮಣ್ಣ ಅವರಿರ್ಬೋದು, ಗೋವಿಂದ ಕಾರಜೋಳ್ ಇರ್ಬೋದು, ಇವರೆಲ್ಲರೂ ಕೂಡ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ. ಹೀಗಾಗಿ ಈ ಸಂದರ್ಭವನ್ನು ನೋಡ್ತಾ ಹೋದಾಗ ಕ್ರಮ ಆಗಲ್ವೆನ್ನುವಂಥ ಪ್ರಶ್ನೆಗೆ ಹೈಕಮಾಂಡಿಂದ ಉತ್ತರ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದರೆ ಯತ್ನಾಳ್ ಅವರು ಉತ್ತರ ಕೊಡ್ತಾರಾ ಇಲ್ವಂತ ಪ್ರಶ್ನೆಗಂತೂ ಉತ್ತರ ಸಿಕ್ಕಿದೆ. ಯತ್ನಾಳ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ರವಿ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.